ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತ. ಈಗಾಗಲೇ ಮಾಲೇಗಾಂವ್ ಪ್ರಕರಣ ಅಂದ್ರೆ ಸಾಕು, ಎಲ್ಲರೂ ಪಟ್ನ ಕೇಸರಿ ಭಯೋತ್ಪಾದನೆ ಅಂತೇಳಿ ಮಾತಾಡೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಆದರೆ ಇದ್ದಂಥವರೆಲ್ಲ ಹೆಚ್ಚು ಕಡಿಮೆ ಈ ಒಂದು ಹಿಂದುತ್ವದ ನೆಲೆಗಟ್ಟಿನಲ್ಲೇ ದೇಶವನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಂಥವ್ರ. ಹೀಗಾಗಿ ಅವರಿಂದಾಗಿ ಒಂದು ಏನಪ್ಪ ಈ ಘಟನೆ ನಡೀತು. ಅದಕ್ಕಾಗಿ ಇದು ಏನಪ್ಪ ಅಂತಂದರೆ ಮಾಲೇಗಾಂವ್ ಪ್ರಕರಣ ಇದ್ದು 17 ವರ್ಷ ನಡ್ಕೊಂಡು ಬಂತು. ಇವತ್ತೇನೋ ಖುಲಾಸೆ ಆಗಿದ್ದಾರೆ 7 ಆರೋಪಿಗಳು. ಅದರಲ್ಲಿದ್ದಂಥವ್ರು 2008 ಸೆಪ್ಟೆಂಬರ್ 29ರಂದು ಬಾಂಬ್ ಸ್ಫೋಟ ಆಗಿತ್ತು. ಅವ್ರನ್ನ ಗ್ರಹಿಕೆ ಅಂದರೆ ಎನ್ಕಮ್ ಇದು ಏನಂತೀನಿ ಅದಕ್ಕೆ ನಮ್ಮ ಒಂದು ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ಅವ್ರನ್ನ ಆರೋಪಿತ ಮಾಡಿದ್ದು ಅದಲ್ಲ. ಅದಕ್ಕಾಗಿ ಮೃತರ ಕುಟುಂಬಕ್ಕಂತ 2 ಲಕ್ಷ ಘೋಷಣೆ ಮಾಡಿದ್ದಾರೆ. ಆ ಮಾತು ಬೇರೆ. ಆದರೆ ಈ ಒಂದು 7 ಆರೋಪಿಗಳಿಗೆ ಖುಲಾಸೆ ಹೆಂಗಾದ್ರಪ್ಪ ಅಂದ್ರೆ, ಹೊರಗೆ ಹೆಂಗೆ ಬಂದ್ರಪ್ಪ ಅಂದ್ರೆ, ಅವರ ಬಾಂಬ್ ಸ್ಫೋಟಕ್ಕೆ ಕಾರಣವಾಗಿದ್ದ ದ್ವಿಚಕ್ರ ವಾಹನ ಪ್ರಜ್ಞಾ ಅವರಿಗೆ ಸೇರಿದ್ದು, ಅದು ಅವರ ಹೆಸರಿನಲ್ಲಿ ನೋಂದಣಿ ಆಗಿದ್ದು ಎಂಬುದನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲ ಆಯಿತು. ಅದೇ ಕಾಲಕ್ಕೆ ಒಂದು ಏನಪ್ಪ ಅಂತಂದ್ರೆ ಗ್ರಹಿಕೆ ಆದ್ರ ಮೇಲೆ ಈಗ ಹೇಳಿದ್ದು ನಿಮಗೆ ಅಲ್ಲಿ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮಾಡಿ ಏನೋ ಮಾಡಲಿಕ್ಕೆ ಹೋದರು. ಈಗ 7 ಜನ ಕುಳ್ಳಾಗಿದ್ದಾರೆ. ಮೊದಲದಾಗೆ ಮೇಜರ್ ನಿವೃತ್ತ ಸಮೀರ್ ಕುಲಕರ್ಣಿ, ಎರಡನೇದಾಗೆ ರಮೇಶ್ ಉಪಾಧ್ಯಾಯ, ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ, ಪ್ರಜ್ಞಾ ಸಿಂಗ್ ಠಾಕೂರ್, ಅಜಯ್ ರಾಹಿರ್ಕರ್, ಸುಧಾಕರ್ ಚತುರ್ವೇದಿ, ಈ 7 ಜನ ಮೇಲೆ ಆರೋಪಿದ್ದು. ಇವರು ಅಲ್ಲೇ ಬಾಂಬ್ ಸ್ಫೋಟ ಮಾಡೋದಕ್ಕೆ ಕಾರಣೀಕರ್ತರು ಮತ್ತು ಇದರಿಂದ ಇವರ ಮಾಸ್ಟರ್ ಮೈಂಡ್ ಇದ್ದರು ಅಂತ. ಆದರೆ ಅದನ್ನು ಪ್ರೂವ್ ಮಾಡುವಲ್ಲೇ, ಸಾಕ್ಷಿ ಕೊಡುವಲ್ಲೇ ಈ ಪ್ರಾಸಿಕ್ಯೂಷನ್ ಏನಿತ್ತು ಅದು ವಿಫಲ ಆಯಿತು. ಅದ ಕಾರಣಕ್ಕಾಗಿ ನಾವು ಬಿಟ್ಟಿವಪ್ಪ ಅಂತೇಳಿ NIA ವಿಶೇಷ ನ್ಯಾಯಾಲಯ ಈ ಒಂದು ಆದೇಶ ಹೊರಡಿಸಿ ಬಿಡುಗಡೆ ಮಾಡಿದೆ. ಈ ಬಿಡುಗಡೆ ಆಗಿದ್ದರಿಂದಾಗೆ ಇಲ್ಲಿಯ ಒಂದು ಆ ನಿರ್ಧಾರ ತೆಗೆದುಕೊಂಡಿದ್ದು ಮತ್ತೇನೋ ಆಗಿರ್ಬೋದು. ಇದು ಸಾಕ್ಷಿ ಸಿಕ್ಕಿಲ್ಲ ಅಂತ ಬಿಡುಗಡೆ ಆಗಿದ್ದಾರೆ. ಆದರೆ ಇಲ್ಲಿ ಏನು ನಡೆದೋದಿಲ್ಲ, ಅದನ್ನು ಪೂರ ಇವರು ಮುಕ್ತರಾಗಿಲ್ಲ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದರೆ ಈಗಾಗಲೇ ಈ ಒಂದು ವಿಷಯದಲ್ಲೇ ಮುಂದಿನ ನ್ಯಾಯಾಲಯಕ್ಕೆ ಹೋಗೋದಕ್ಕಾಗಿ ನಮ್ಮ AIMIM ಮುಖಂಡ ಇಮ್ತಿಯಾಜ್ ಜಲೀಲ್ ಅವರು ರೆಡಿಯಾಗಿದ್ದಾರೆ. 7 ಜನ ಆರೋಪಿಗಳನ್ನು ಖುಲಾಸೆಗೊಳಿಸಿ ನ್ಯಾಯಾಲಯ ನೀಡಿರುವ ತೀರ್ಪು ಪ್ರಶ್ನಿಸಿ ಮಹಾರಾಷ್ಟ್ರ ಸರ್ಕಾರ ಮೇಲ್ಮನವಿ ಸಲ್ಲಿಸಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಮಹಾರಾಷ್ಟ್ರ ಸರ್ಕಾರ ಕೇಳ್ದಿದ್ದು ನಾವು ಅದ್ರ ಕೇಳ್ತೀವಿ ಅನ್ನೋದು ಒಂದು ಧ್ವನಿಯಲ್ಲಿ ಅದ. ಅಂದರೆ ಇದು ನಿಲ್ಲುವುದಿಲ್ಲ. ಬಟ್ ಈಗ ಅವ್ರು ಜಾಮೀನು ಮೇಲೆಲ್ಲ ಹೊರಗಿದ್ದಾರೆ. ಹೀಗಾಗಿ ಅವ್ರಿಗೆ ಅದ್ರ ಬಗ್ಗೆ ಅಲ್ಲಿ ತಪ್ಪಿಸಬೇಕಾಗಿತ್ತು, ಅವ್ರು ಉಳಿಬೇಕಾಗಿತ್ತು, ಅದು ಉಳಿದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲೇ ಇವತ್ತು ನಮ್ಮ 7 ಜನ ಆರೋಪಿತರು ಹೊರಗೆ ಬಂದಿದ್ದಾರೆ. ಆ 7 ಜನರು ನಿಮಗೆ ಹೇಳಿದ್ದೀನಿ ಈಗಾಗಲೇ. ಇದನ್ನು ಇದೇ ಕಾಲಕ್ಕೆ ಡಿಸಿಷನ್ ಕೊಡೋರಿಗೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ನಮ್ಮ ನ್ಯಾಯಾಧೀಶರು. ವಿಶೇಷವಾಗಿ ಬಾಂಬ್ ಸ್ಫೋಟವಾಗಿತ್ತು ಎಂಬುದನ್ನು ಪ್ರಾಸಿಕ್ಯೂಷನ್ ಸಾಬೀತುಪಡಿಸಿದೆ. ಅದೇನು ಗೌರ್ಮೆಂಟ್ ಅವ್ರ ಆರ್ಗ್ಯುಮೆಂಟ್ ಇದ್ದು ಅವ್ರು ಒಪ್ಕೊಂಡಿದ್ದಾರೆ. ಬಾಂಬ್ ಸ್ಫೋಟ ಆಗಿದ್ದು ಖರೇಪ. ಆದರೆ ಬಾಂಬನ್ನು ದ್ವಿಚಕ್ರ ವಾಹನದಲ್ಲಿ ಇಡಲಾಗಿತ್ತು ಎಂಬುದನ್ನು ಸಾಬೀತುಪಡಿಸಿಲ್ಲ. ದ್ವಿಚಕ್ರ ವಾಹನದಲ್ಲೇ ಅದು ಇಟ್ಟಿತ್ತು ಅನ್ನೋದು ಪ್ರೂವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹಿಂಗಂದ್ರೆ ಅಂದ್ರೆ ಏನಪ್ಪ ಅಂದ್ರೆ ಪ್ರಾಸಿಕ್ಯೂಷನ್ ಇದ್ದಿದ್ದು ಅವ್ರದ್ದು ಯಾರ್ದು ಗಾಡಿ ಏನು ಅನ್ನೋದು ಕಂಡುಹಿಡಿಯುವಲ್ಲೇ ಸೋತದ ಅಂತೇಳಿ ತನಿಖೆಯು ಸಾಕಷ್ಟು ಲೋಪದೋಷಗಳಿಂದ ಕೂಡಿದೆ. ಇದು ನೋಡಿದ್ರೆ ಸಹಜವಾಗಿ ತನಿಖೆಯಲ್ಲಿ ಸಾಕಷ್ಟು ಗದ್ದಲಾಗಿದ್ದಾವೆ, ಮತ್ತೇನಾಗಿದ್ದಾವೆ ಅನ್ನೋದು ಸ್ಪಷ್ಟ ಆಗ್ತದೆ. ಸಾಕ್ಷಿಗಳೇ ಇರದ ಕಾರಣ ಆರೋಪಿಗಳು ಸಂದೇಹದ ಲಾಭ ಪಡೆಯಲು ಅರ್ಹರು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸಾಕ್ಷಿಗಳೂ ಇಲ್ಲ, ಇವರಪ್ಪ ಅಂತ ಹೇಳುವಂಥ ಸಾಕ್ಷಿಗಳಿಲ್ಲ. ಹೀಗಾಗಿ ಸಂದೇಹದ ಲಾಭ ಪಡ್ಕೊಂಡು ಇವರೆಲ್ಲ 7 ಜನ ಹೊರಗೆ ಬಂದಿದ್ದಾರೆ. ಆದರೆ ಇವ್ರ ಮೇಲೆ ದಿನ ಸಂದೇಹ ಹೋಗಿಲ್ಲ ಅನ್ನುವಂಥ ಮಾತು. ಪ್ರಾಸಿಕ್ಯೂಷನ್ ಒದಗಿಸಿರುವ ಸಾಕ್ಷ್ಯಗಳು ಆರೋಪಿಗಳನ್ನು ತಪ್ಪಿತಸ್ಥರೆಂದು ತೀರ್ಮಾನಿಸುವುದಕ್ಕೆ ಪೂರಕವಾಗಿಲ್ಲ. ಇವರೇನು ಪ್ರಾಸಿಕ್ಯೂಷನ್ದವರು ಸರ್ಕಾರಿ ವಕೀಲರು ಏನು ಬೇಕಾಯಿತು ಡಾಕ್ಯುಮೆಂಟ್ಸ್ ಕೊಡೋಕ್ಕಾಗಲಿಲ್ಲ, ಅದು ಕಾರಣ ಅಂಥೇಳಿ. ಮತ್ತು ಜೊತೆಗೆ ಇದು UAPA ಅಂಡರ್ದಲ್ಲಿ ಇದೆ ಕೇಸ್ ದಾಖಲಾಗಿಲ್ಲ. ಯಾಕಂದ್ರೆ ಸಂಶಯ ಮೇಲೆ ಇದನ್ನು ನಾವು ಇದು ಮಾಡ್ಬೋದು, ಅವ್ರನ್ನ ಫಿಟ್ ಮಾಡ್ಬೋದು. ಆದರೆ ಸಂಶಯದಲ್ಲಿ ಹಾಕಾಗ ಅದು UAPAದಲ್ಲಿ ಮಾತ್ರ ಬರ್ತದೆ, ಇದರಲ್ಲಿ ಇಲ್ಲ. ಹೀಗಾಗಿ ಉಳ್ಕೊಂಡ್ರು ಅಂತೇಳಿ ಕೆಲವು ಕಾರಣಗಳನ್ನು ನೀಡಿದ್ದಾರೆ. ಇದೆಲ್ಲ ಗಮನಿಸಿದಾಗ ಏನಪ್ಪ ಅಂತಂದ್ರೆ ಈ ಘಟನೆ ಹಿಂದೆ ಮುಂದಿಷ್ಟೇನೋ ಮತ್ತೆ ಕಾರ್ಯಗಳಾಗ್ಯದವೇನೋ ಅನ್ನೋ ಸಂಶಯ ಮೂಡ್ತದೆ. ಬಟ್ ಅವು ನಮಗೆ ಇವತ್ತು ಸಾಕ್ಷಿ ಇಲ್ಲ ಅಂದಾಗ ಅವ್ರು ಏನು ಹೇಳ್ತದೆ, ಕೋರ್ಟ್ ಏನು ಹೇಳ್ತದೆ ಕೇಳಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ ಕೇಸರಿ ಭಯೋತ್ಪಾದನೆ ಎಂಬುದು ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಿಗರು ಅವ್ರು ಟೀಕಾ ಮಾಡ್ತಿದ್ರು, ಕೇಸರಿ ಭಯೋತ್ಪಾದನೆ ಬರೀ ಮುಸಲ್ಮಾನರಷ್ಟೇ ಭಯೋತ್ಪಾದಕರಲ್ಲ, ನೀವು ಭಯೋತ್ಪಾದಕರಿದ್ದೀರಿ. ಮತ್ತು ಈ ದೇಶದ ಪ್ರಥಮ ಭಯೋತ್ಪಾದಕ ಏನಪ್ಪ ಸ್ವತಂತ್ರ ಸಿಕ್ಕಾಗ ನಮ್ಮ ಏನಪ್ಪ ಅಂದ್ರೆ
ಗೋಡ್ಸೆ ನಾಥುರಾಮ್ ಗೋಡ್ಸೆ ಅನ್ನೋ ಮಾತನ್ನು ಕಾಂಗ್ರೆಸ್ಸರು ಹೇಳ್ತಾರೆ. ಆದರೆ ನಾಥುರಾಮ್ ಗೋಡ್ಸೆನ ಆರಾಧಿಸ್ತಾರೆ ನಮ್ಮ ಪ್ರಜ್ಞಾ ಸಿಂಗ್ರವರು. ಅದು ಇವರೆಲ್ಲ ಕೂಡಿದ 7 ಜನ ಈ ಒಂದು ದಿಶೆಯಲ್ಲೇ ಒಂದು ರೀತಿಯಿಂದ ಇವರು ಗಾಂಧೀಜಿಯವ್ರ ವಿರೋಧಿ ಇದ್ದರು ಅಥವಾ ಅದಾರ ಅನ್ನೋದು ಇವರ ಸಾಕ್ಷಿಗಳು. ಈ ದಿಶೆಯಲ್ಲೇ ನಾವು ವಿಚಾರ ಮಾಡ್ತಾ ಹೋದಾಗ ಸಹಜವಾಗಿಯೇ ಏನಾಗ್ತದಪ್ಪ ಅಂದ್ರೆ NIA ಇದು ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಬರೋದರಿಂದ ವಿಶೇಷ ನ್ಯಾಯಾಲಯ ಇದ್ದಿದ್ದು ಅವರು ಒತ್ತಡಕ್ಕೆ ಏನಾದರೂ ಬಿಡುಗಡೆ ಮಾಡಿತಾ ಅನ್ನೋದು ಪ್ರಶ್ನೆ ಇದ್ದೇ ಇರ್ತದೆ. ಅದಕ್ಕಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಮೇಲ್ಕೋರ್ಟ್ಗೆ ಹೋಗೋದಕ್ಕೆ ಅವರೆಲ್ಲ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಈ ಒಂದು ಏನಪ್ಪ ಅಂದ್ರೆ ವಾತಾವರಣದಲ್ಲೇ ಕ್ಲಿಯರ್ ಆಗ್ತಾ ಹೋಗ್ತದೆ. ಮತ್ತು ಅದೇ ಕಾರಣ ಶಿವಸೇನೆಯ ಸಂಸದ ಶ್ರೀಕಾಂತ್ ಶಿಂದೆ ಅವರು ಹೇಳ್ತಾರೆ, ನ್ಯಾಯಾಲಯದ ತೀರ್ಪು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋ ಕಪಾಳ ಮೋಕ್ಷ. ನೋಡಿರಿ, ಮತ್ತು ಪಾರ್ಟಿ ಪಾಲಿಟಿಕ್ಸ್ ತಂದ ಸತ್ಯ ಮುಚ್ಚಿ ಹೋಗಿಬಿಟ್ಟಿತ್ತು ಅಂತ ಇದ್ರಲ್ಲಿ ಕಾಂಗ್ರೆಸ್ಗೆ ಅವ್ರು ಮಾಡ್ಯಾರ ಅಂತ ಹೇಳೋದು, BJPಗೆ ಇಲ್ಲ ಅಂತ ಹೇಳೋದು. ಆ ದಿಶೆಯಲ್ಲೇ ಇವತ್ತು ಶಿವಸೇನೆ ಮುಖಂಡ ಹೇಳ್ತಾ ಇದ್ದಾರೆ, ನ್ಯಾಯಾಲಯದ ಈ ತೀರ್ಪು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋ ಕಪಾಳ ಮೋಕ್ಷ. ಕೇಸರಿ ಭಯೋತ್ಪಾದನೆ ಸಂಕತನ ಸೃಷ್ಟಿಸೋದಕ್ಕಾಗಿ ಕಾಂಗ್ರೆಸ್ ಪಕ್ಷ ಕ್ಷಮೆ ಕೇಳಬೇಕು ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಸುಳ್ಳಪ್ಪ ಅದು ನಮಗೆ ಕೋರ್ಟ್ ಡಿಸಿಷನ್ ಬಂದರೆ ಅದಕ್ಕೆ ಕರೆಕ್ಟ್ ಅಂತ ಇವರು ವಾದ ಮಾಡ್ತಾರೆ. ಇನ್ನು ಮುಸ್ಲಿಂ ಕಮ್ಯುನಿಟಿ ಅವರು ಇಲ್ಲಪ್ಪ ನಾವು ಮೇಲ್ಕೊಟ್ಟು ಕೇಳ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಮುಖಂಡರು ಭಯೋತ್ಪಾದನೆಯನ್ನು ಯಾವುದೇ ಧರ್ಮದೊಂದಿಗೆ ತೊಳಗು ಹಾಕಬಾರದು ಅಂತ ಹೇಳ್ತಾರೆ. ಆದ್ರೆ ಹಾಕಿ ಬಿಟ್ಟಿರ್ತಾರಲ್ಲ, ಯಾರು ಬಿಟ್ಟಿದ್ದಾರೆ ಈಗಾಗಲೇ ಈ ಧರ್ಮದ ನೆಲೆಯಲ್ಲಿ ಹಿಂದುತ್ವ ನೆಲೆಗಟ್ಟಿನಲ್ಲೇ ಈ ಜನಕ್ಕೆ 7 ಆರೋಪಿಗಳಿಗೆ ಅದೇ ಕಾಲಕ್ಕೆ ಮುಸ್ಲಿಂ ನೆಲೆಗಟ್ಟಿನಲ್ಲೇ ಅನೇಕ ಏನಪ್ಪ ಅಂತಂದ್ರೆ ತಲಕ ಹಾಕೋ ಕೆಲಸ ಈ ಒಂದು BJPಯಿಂದನೂ ಆಗ್ಯದ, ಕಾಂಗ್ರೆಸ್ಸಿಂದನೂ ಆಗ್ಯದ. ಯಾವ ಮತ್ತು ಹಿಂಸೆಯನ್ನು ಪ್ರಚೋದಿಸೋದಿಲ್ಲ ಅಂಥೇಳಿ ದಿಗ್ವಿಜಯ್ ಸಿಂಗ್ ಹೇಳ್ತಾ ಇದ್ದಾರೆ. ಇವರು ಕಾಂಗ್ರೆಸ್ ನಾಯಕರು ಖರೆ ಅದ, ಆದರೆ ಆಗ್ತಾವಲ್ಲ ಇದಕ್ಕೇನು ಪರಿಹಾರ ಅಂತೇಳಿ. ಒಟ್ಟಾರೆಯಾಗಿ ಈ 7 ಜನರ ಬಿಡುಗಡೆಂತೆ ಆಗ್ಯದ. ಅವರು ತಪ್ಪಿತಸ್ಥರ ಅಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ರು ವಿನಃ ಅದು ಸಂಶಯದ ನೆಲೆಗಟ್ಟಂತೆ ಇದ್ದೇ ಇರ್ತದೆ ಅವ್ರ ಮೇಲೆ. ಮುಂದಿನ ಕೋರ್ಟ್ನಲ್ಲಿ ಏನಾಗ್ತದೆ ನೋಡ್ಬೇಕಾದ್ರೆ ಈಗ ಮಾತ್ರ ಏನಪ್ಪ ಅಂತಂದ್ರೆ ಅವ್ರು ಖುಲಾಸೆ ಆಗಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ನಾವು ಗಮನಿಸ್ಬೇಕಾಗಿದೆ ಅಂದರೆ ಕೋರ್ಟ್ ಇದ್ದಂಥದ್ದು ಆ ಒಂದು ಸಂದರ್ಭ ತೀರ್ಕೊಂಡಂಥವ್ರಿಗೆ 2.5 ಲಕ್ಷ ರೂಪಾಯಿ, ಸತ್ತಂಥವ್ರಿಗೆ ಒಂದು 50,000 ರೂಪಾಯಿ, ಗಾಯದವ್ರಿಗೆ ಏನೋ ಕೊಟ್ಟಿದ್ದಾರೆ, ಕೊಡೋ ಆರ್ಡರ್ ಮಾಡಿದ್ದಾರೆ. ಆದರೆ ಇದು ಭಾಳ ಮತ್ತು ಕಡಿಮೆ ಆಯಿತು ಅನ್ನೋದನ್ನು ನಾವು ಗಮನಿಸ್ಬೇಕಾಗಿದೆ. ಯಾಕಂದರೆ ಜೀವಗಳು ಹೋಗಿದ್ದಾವಲ್ಲೇ, ಆ ಜೀವಗಳಿಗೆ ಪರಿಹಾರ ಆಗಬೇಕಾಗಿತ್ತು, ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಪರಿಹಾರ ಸಿಗಬೇಕಾಗಿತ್ತು, ಕಡಿಮೆ ಮಾತ್ರ ಈ ಸಂದರ್ಭ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇನ್ನೂ ಇದು ಮುಗಿದಿಲ್ಲ ಕಥನ, ಇನ್ನೂ ಮುಂದುವರಿದ ಮುಂದಿನ ಕೋರ್ಟ್ನಲ್ಲೇ ಮೇಲ್ಮನೆಯನ್ನು ಸಲ್ಲುವುದಕ್ಕೆ ತಯಾರಿ ನಡೆಸಿದ. ಏನಾದರೂ ಆಗಲಿ ಈ 7 ಜನರ ಮೇಲೆ ಪೂರ್ಣ ಪ್ರಮಾಣ ಸಂಶಯ ಅಂತ ಹೋಗಿಲ್ಲ ಅನ್ನೋದು ಸಹಜವಾಗಿ ಯಾರಿಗಾದರೂ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಹೊರಗೆ ಬಂದಿದ್ದಾರೆ. ಅದಕ್ಕೆ ಆ ಹೊರಗೆ ಬಂದಿದ್ದಕ್ಕೆ ಈ BJPಯಲ್ಲಿ ಸಮಾಧಾನ ಮಾಡಿದ. ಜೊತೆಗೆ ಇಲ್ಲ ಅವ್ರು ತಪ್ಪಿತಸ್ಥರಲ್ಲ ಹೇಳ್ಕೊಳ್ಳೋದು ಒಂದು ಆರ್ಡರ್ ಆಗಿದೆ. ಏನೂ ಆಗಲಿ, ಒಟ್ಟಿನಲ್ಲೇ ಮಾಲೇಗಾಂವದಲ್ಲಿ ಬಾಂಬ್ ಬಿದ್ದಿದ್ದು ಸತ್ಯ, ಅದು ಜನ ಸತ್ಯದು ಸತ್ಯ. ಅದೊಂದು ಏನಪ್ಪ ಅಂದ್ರೆ ಭಯೋತ್ಪಾದನೆ ಕೃತ್ಯನ ಹೌದು. ಅವ್ರು ಯಾರು ಇದರಿಂದ ಅವರು ಅಂತ ಇಲ್ಲಿವರೆಗೆ ಏನೋ ಹಿಂದುತ್ವದ ನೆಲೆಗಟ್ಟಿನಲ್ಲಿ ಇವ್ರನ್ನ ಆರೋಪಿಗಳಂತ ಮಾಡಿತ್ತು. ಬಟ್ ಇವತ್ತು ಡಿಸಿಷನ್ ಇಲ್ಲ ಅವರಲ್ಲ ಅಂಥೇಳಿ ಖುಲಾಸೆ ಮಾಡಿದ್ರಿಂದಾಗಿ ಇದು ಇಲ್ಲಿ ಮುಗಿಬಹುದು ಅಂತೀವಿ. ಆದರೆ ಅದು ಮುಗಿಯೋ ಹಂಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಮಾಲೇಗಾಂವ್ ಆರೋಪಿಗಳ ಖುಲಾಸೆ ಇದು ಮತ್ತೆ ಕಾನೂನು ಸಮರಕ್ಕೆ, ಇನ್ನೊಂದು ಕಾನೂನು ಸಮರಕ್ಕೆ ರೆಡಿ ಆಗುವುದ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. ಯಾತ್ 16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕ್ಕಾಗಿ ವಂದನೆಗಳು.